ಒಂದು ಐಟಮ್ ನಂಬರ್ ಅಂದ ಕೂಡಲೇ ನಾವು ಒಂದು ಬೀಟ್ಸ್ ಆಗಿರ್ಬೋದು, ಜೋರು ಡ್ಯಾನ್ಸ್ ಈ ಥರ ಇದು ಮಾಡ್ತೀವಿ. ಅವರು ಎದ್ದೇಳು ಮಂಜುನಾಥದಲ್ಲಿ ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ಸೊ ಈ ಥರ ಮತ್ತೆ ನನಗೆ ತುಂಬ ಕಾಡಿದ್ದು ಹಾಡು ಅಂದರೆ ನಾನು ಅವನೆಲ್ಲ ಅವಳು ಸಿನಿಮಾದಲ್ಲಿ ಒಂದು ಹಾಡಿದೆ. ಗೂಡು ಕಟ್ಟಿದೆ ಮನಸ್ಸಿನಾಗೆ ಆಸೆ ಬಾನಾಡಿ, ಓಡೋಡಿ ಬಂದಿದೆ ಕಣ್ಣು ತಾನು ಕಾಲುಗಳು ಮೂಡಿ. ಅಪ್ಪು ಸರ್ ಹೋಗಿ ಒಂದು 2-3 ದಿನ ಆಗಿತ್ತು. ನನಗೆ ಬೆಂಗಳೂರಲ್ಲಿ ಇರೋಕ್ಕೆ ಕಷ್ಟ ಆಗಿ ಸೀದಾ ಊರಿಗೆ ಹೋಗ್ಬಿಡ್ತೀನಿ. ನಾನು ಊರಿಗೆ ಹೋಗಿ ಅಂದರೆ ನಾನು ಒಬ್ಬನೇ ಇದ್ದೆ, ನನಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಆ ಎಮೋಷನ್ಸ್ನ. ಸೊ ನಾನು ಮನೇಲೇ ಹೇಳ್ತಾರೆ ಇನ್ನು ಊರಿಗೆ ಬಂದುಬಿಡು ಅಂತೇಳಿ. ಸೊ ನಾನು ಊರಿಗೆ ಹೋಗ್ತೀನಿ. ಬರೆಯುವಾಗ ಕೋಟಿ ಕೋಟಿ ಜನ ಕಾದೆ ನೀನೇ ಆದರ್ಶ, ನಿನ್ನ ನಗು ಸರಳತೆ ಒಂದು ಆಕರ್ಷ, ಅಮರ ನೀನೆಂದು ಮನೆ ಮನಗಳ ಒಳಗೆ. ಓ ಅಪ್ಪು ಮರಳಿ ಬಾ ಅರಳಿ ಬಾ, ನಗುತ್ತಲೇ ನಗಿಸುವ ಲೋಕವೇ ಕಾದಿದೆ, ಪರದೆಯ ಸಿಂಗರಿಸುವ. ಬಟ್ ಹತ್ಬಿಟ್ಟೆ. ಅದು ಇದಾಗ್ತಿರ್ಬೇಕಾದ್ರೆ ನಾನು ಮಣ್ಣು ಮಾಡೋ ಇದಾಗ್ತಿರ್ಬೇಕಾದ್ರೆ ನಾನು ಮನೇಲಿದ್ದೆ. ಬಸ್ ಇಳ್ಬಿಟ್ಟು ಹಿಂಗೆ ಹೋಗಿದ್ದೆ. ಸೊ ಅದೆಲ್ಲ ನನಗೆ ಕಣ್ಣಲ್ಲಿ ಬರ್ತಾಯಿತ್ತು, ಏನು ಬರೀಲಿ ಅಂತ ಹೇಳಿ. ಲಿಟ್ರಲಿ ನನಗೆ ಇವತ್ತಿಗೂ ಗೊತ್ತಿಲ್ಲ, ನಾನು ಈ ಬರೆದಿರೋ ಆ ಕ್ಷಣ ನನಗೆ ನೆನಪಿಲ್ಲ. ಅಂದರೆ ನನ್ನ ಕಣ್ಣು ಕ್ಲಿಯರೇ ಇಲ್ಲ, ಅಕ್ಷರಗಳ ಕ್ಲಿಯರ್ ಇಲ್ಲ. ಹಿಂಗೆ ಬರಿತಾ ಅದನ್ನು ಮುಗಿಸ್ಬಿಟ್ಟು ಸರ್ ಕಳಿಸ್ಬಿಟ್ಟೆ. ನನಗಂದರೆ ಇನ್ನು ಬರೆಯೋಕ್ಕಾಗಲ್ಲ. ಇನ್ನು ಅನೂಪ್ ಅವ್ರ ಜೊತೆ ಸರ್? ಅನೂಪ್ ಸರ್ ಅಂದರೆ ಈಗ ಅದೇ ನಾನು ಸೇಮ್ ಲಿಸ್ಟು, ಮಣಿಕಾಂತ್ ಸರ್, ಶ್ರೀಧರ್ ಸರ್ ಏನೇನು ಲಿಸ್ಟ್ ಇತ್ತಲ್ವ, ಅದರಲ್ಲಿ ಅನೂಪ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಫಾಲೋ ಅಪ್ ಮಾಡಿ ಅವರು ಒಂದು ಮೇಲ್ ಯಾವಾಗಲೂ ಫೋನ್ ಮಾಡಿದ್ದೆ. ಆಮೇಲೆ ಇನ್ನೊಂದು ತಿಂಗಳು ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಒಂದು ತಿಂಗಳು ಬಿಟ್ಟು ಫೋನ್ ಮಾಡಿದೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಿದ್ದೆ. ಯಾಕಂದರೆ ಅವರ ಹಾಡುಗಳಿದೆಯಲ್ಲ, ಅದು ನನಗೇನೋ ತುಂಬ ಬೇರೆ ಥರ ಹಿಟ್ ಆಗೋದು. ಅವರ ಕಂಪೋಸಿಷನ್ಗಳು ರೈಟ್ ಫ್ರಮ್ ಅವರ ಗೂಳಿ ಆಗಿರ್ಬೋದು, ಎದ್ದೇಳು ಮಂಜುನಾಥ ಆಗಿರ್ಬೋದು, ಒಂದು ಫೋಕ್ ವಿತ್ ಸಿನಿಮ್ಯಾಟಿಕ್ ಮ್ಯೂಸಿಕ್ ಏನೋ ಬೇರೆ ಥರ ಕೇಳೋದು. ಈಗ ಒಂದು ಐಟಮ್ ನಂಬರ್ ಅಂದ ಕೂಡಲೇ ನಾವು ಒಂದು ಬೀಟ್ಸ್ ಆಗಿರ್ಬೋದು, ಜೋರು ಡ್ಯಾನ್ಸ್ ಈ ಥರ ಇದು ಮಾಡ್ತೀವಿ. ಅವರು ಎದ್ದೇಳು ಮಂಜುನಾಥದಲ್ಲಿ ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು. ನೋಡಿ, ಇದೊಂದು ಭಾವಗೀತೆ ಥರದಿದೆ, ಸಿನಿಮಾ ಹಾಡ್ತಾರೆ. ಆಮೇಲೆ ಎದ್ದೇಳು ಮಂಜುನಾಥದ ಎದ್ದೇಳು ಮಂಜುನಾಥ ಎದ್ದೇಳಲು, ಒಂದು ಎದ್ದೇಳು ಮಂಜುನಾಥ ಅಂದರೆ ನಾವೊಂದು ಭಕ್ತಿಗೀತೆ ಇದರೆಲ್ಲ ಕೇಳಿದೀನಿ. ಅದಕ್ಕೊಂದು ಸಿನಿಮ್ಯಾಟಿಕ್ ಟಚ್ ಕೊಟ್ಟಿದ್ದಿತ್ತಲ್ಲ, ಅದು ತುಂಬ ಇಷ್ಟ ಆಯ್ತು ನನಗೆ. ಅದಾದಮೇಲೆ ಸಿದ್ಲಿಂಗು ಸಿನಿಮಾದಲ್ಲಿ ಎಲ್ಲೆಲ್ಲೋ ಓಡುವ ಮನಸ್ಸೆ ಆಗಿರಬಹುದು, ಮತ್ತು ಒಂದಿಷ್ಟು ಗುರುಪ್ರಸಾದ್ ಅವರ ಜೊತೆ ಕೆಲಸ ಮಾಡ್ತಾರೆ 2ನೇ ಸಲ. ಅದರಲ್ಲಿ ನಿಮ್ಗೆ 2ನೇ ಸಲದಲ್ಲಿ ಕಂಪ್ಲೀಟ್ ಆರಲ್ಲಿ ಅವರ ವಾಯ್ಸು ಹಾಡುಗಳು ಬರ್ತಾ ಹೋಗುತ್ತೆ. ಸೊ ಈ ಥರ ಮತ್ತೆ ನನಗೆ ತುಂಬ ಕಾಡಿದ್ದು ಹಾಡು ಅಂದರೆ ನಾನು ಅವನೆಲ್ಲ ಅವಳು ಸಿನಿಮಾದಲ್ಲಿ ಒಂದು ಹಾಡಿದೆ. ಗೂಡು ಕಟ್ಟಿದೆ ಮನಸ್ಸಿನಾಗೆ ಆಸೆ ಬಾನಾಡಿ, ಓಡೋಡಿ ಬಂದಿದೆ ಕಣ್ಣು ತಾನು ಕಾಲುಗಳು ಮೂಡಿ. ಸೊ ಈ ಹಾಡು ನನಗೆ ಸಖತ್ತು ಇಷ್ಟ. ನನಗೆ ತುಂಬ ಕಾಡ್ತಿತ್ತು ಈ ಹಾಡು. ಎಷ್ಟು ಚೆನ್ನಾಗಿದೆ ಕಂಪೋಸಿಷನು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅರಸು ಅಂತಾರೆ ಅವರು. ಮತ್ತು ಇದು ಲವ್ ಇನ್ ಮಂಡ್ಯ ಕಂಡ್ಬಿಟ್ಲು ಕಂಡ್ಲ, ಎಲ್ಲ ಹಾಡುಗಳನ್ನು ಕೇಳಿ ನನಗೆ ಇಲ್ಲ ಇವ್ರಿಗೆ ಬರೀಬೇಕು ಅಂತ ಹೇಳಿ ನಾನು ತುಂಬ ಆಸೆ ಇತ್ತು. ಹಾಗಾಗಿ ನಾನು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ನನಗೆ ಅವಕಾಶ ಕೊಟ್ಟು ಒಂದಿಷ್ಟು ಹಾಡುಗಳನ್ನು ಬರ್ಸ್ತಾ ಮತ್ತು ತುಂಬ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿ ನನ್ನ ಜೊತೆ ನಿಂತು ನನ್ನ ಹತ್ರ ಬರ್ಸಿದ್ರು. ನಿಮಗೂ ಆ ಥರ ಬರಿಬೇಕಂತ ಇಂಟ್ರೆಸ್ಟ್ ಇತ್ತು ಸರ್? ಡೆಫಿನೆಟ್ಲಿ ಇತ್ತು ನನಗೆ. ಮತ್ತೆ ಅನೂಪ್ ಸರ್ ನನಗೆ ಎಲ್ಲ ಥರದ ಹಾಡುಗಳನ್ನು ಬರ್ಸಿದ್ರು. ಅವರು ನನಗೆ ಫಸ್ಟ್ ಹಾಡು ಬರ್ಸಿದ್ದೆ ಐಟಮ್ ನಂಬರು, ಏನು ಸ್ಪೆಷಲ್ ಸಾಂಗ್ ಅಂತ ಏನು ಇದು ಮಾಡ್ತೀವಿ, ರಾಜು ಜೇಮ್ಸ್ ಬಾಂಡ್ ಅಂತ. ಅದು ಫಸ್ಟ್ ಅದನ್ನು ಬರೆಸ್ತಾರೆ. ಅದಾದಮೇಲೆ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಒಂದು ಇಂಟ್ರೊಡಕ್ಷನ್ ಸಾಂಗ್ ಹೇಗೈಸ್ ಅಂತ ಇಂಟ್ರೊಡಕ್ಷನ್ ಸಾಂಗ್ ಬರೆಸ್ತಾರೆ. ಆಮೇಲೆ ಅದರಲ್ಲೇ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಇನ್ನೊಂದು ಮೂಲಿ ಮನಿ ಮುದ್ದೇಸ ಅಂತ ಒಂದು ಉತ್ತರ ಕರ್ನಾಟಕ ಫ್ಲೇವರ್ ಹಾಡು ಬರೆಸ್ತಾರೆ. ಆಮೇಲೆ ಲವ್ಲಿ ಸಿನಿಮಾದಲ್ಲಿ ಎಲ್ಲ ಥರದ ಹಾಡು ಬರೆಸ್ತಾರೆ. ಕಾಣದ ಕನ್ನಡಿ ಆಗಿರ್ಬೋದು, ಕೋಟಿದೇವರ ಆಗಿರ್ಬೋದು, ಚಿಕ್ಕಿಮಿಕ್ಕ ಅಂತ ಒಂದು ಸ್ಪೆಷಲ್ ನಂಬರ್ ಬರಿತೀನಿ. ಅದರಲ್ಲಿ ಇನ್ನೊಂದು ಧೂಮ್ ಧಾಮ್ ಅಂತ ಒಂದು ಮಾಸ್ ನಂಬರ್ ಬರಿತೀನಿ. ಸೊ ಎಲ್ಲ ಥರದ ಹಾಡುಗಳನ್ನು ಬರೆಸ್ತಾ ಹೋಗ್ತಾರೆ. ಒಂದಿಷ್ಟು ನನ್ನ ಪ್ರಕಾರ ಜಾಸ್ತಿ ಹಾಡುಗಳು ಬರ್ತಿದೆ ಅನೂಪ್ ಸರ್ಗೆ ನಾನು ಇಲ್ಲಿವರೆಗೂ. ಓಕೆ, ಅದರಲ್ಲಿ ಇಷ್ಟು ಕೇಳುವಂಗೆ ಅನ್ಸುತ್ತೆ ಆಲ್ಮೋಸ್ಟ್ ಸಾಂಗ್ಸ್. ಈಗ ನೆಕ್ಸ್ಟ್ ವೀರ್ ಸಮರ್ಥ.
ವೀರ್ ಸಮರ್ಥ್ ಅವ್ರದ್ದು ನನಗೆ ತುಂಬ ಇಷ್ಟದ ಆಲ್ಬಮ್ ಅಂದರೆ ದ್ಯಾವ್ರೆ. ನೀವು ನಮ್ಮ ಆಸೆ ಕೇಳು ತಂದೆ ಬ್ಯಾರೆದೇನೇ ಇರಲಿ ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಹಳ್ಳಿ ಭಾಷೆ ಸೊ ಅವರ ಮತ್ತು ಹುಟ್ಟಿದ ಊರನು ಅವರು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಆ ಹಾಡು, ಅದಾದಮೇಲೆ ಮಾಸ್ ಲೀಡರ್ ಸಿನಿಮಾದು ಗೆಳೆಯ ಏನಲೆ ಗೆಳತಿ ಏನಲೆ, ಮತ್ತೊಂದು ಹಾಡಿದ ದೀಪವೇ ನಿನ್ನ ಕಣ್ಣು, ನಾಗೇಂದ್ರ ಪ್ರಸಾದ್ ಸರ್ ಬರೆದಿರೋದು. ಸೊ ಈ ಥರ ಅವರ ಕಂಪೋಸಿಷನ್ ತುಂಬ ಅಪರೂಪ. ಮತ್ತು ಗಜಲ್ಗಳು ಎಲ್ಲೋ ಒಂದು ಕಡೆ ಅವರ ಹಾಡುಗಳಲ್ಲಿ ಬಂದು ಇಣಕ್ಕೆ ನೋಡ್ತಾ ಇದೆ ಅನ್ನೋ ಅಷ್ಟು ನನಗೂ ಗಜಲ್ ಇವೆಲ್ಲ ತುಂಬ ಇಷ್ಟ. ಮತ್ತು ಹಿಂದಿ ಸಂಗೀತ ಇದೆಲ್ಲ ತುಂಬ ಇಷ್ಟ ನನಗೆ. ಸೊ ಅವರು ಬಾಂಬೆಯಲ್ಲಿ ಬೆಳೆದು ಅಲ್ಲಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು, ಗಾಯಕರ ಜೊತೆ ಎಲ್ಲ ಒಡನಾಡಿದವರು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅವ್ರ ಹಾಡುಗಳಲ್ಲಿ ಕಾಣಿಸ್ತಾನೆ ಇತ್ತು ನನಗೆ. ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಅವ್ರ ಜೊತೆ ನಾನು ಅದೇನೋ ಗೊತ್ತಿಲ್ಲ, ತುಂಬ ವರ್ಷಗಳ ಕಾಲ ಒಂದಿಷ್ಟು ಸಿನಿಮಾಗೆ ನಾವೇನೋ ಅವರು ನನಗೆ ಬರ್ಸ್ಬೇಕು ಅಂತ ಒಂದಿಷ್ಟು ಸಿನಿಮಾಗಳು ಟ್ರೈ ಮಾಡಿದ್ರು. ನಾನು ಬರದೆ ಅದು ಡೈರೆಕ್ಟರ್ಗೆ ಅಪ್ರೂವ್ ಆಗಿಲ್ಲ, ಅವ್ರು ಬೇರೆ ಯಾರು ಬರ್ಸಿದ್ರು. ಈ ಥರ ಒಂದು 3-4 ಸಿನಿಮಾಗಳಿಗೆ ಆಯಿತು. ಅದಾದಮೇಲೆ ಒಂದು ಸಿನಿಮಾಗೆ ಬರೆದು ನಾವು ಇತ್ತೀಚೆಗೆ ಲವ್ ಸೀಸನ್ಸ್ ಅಂತ ಒಂದು ಸಿನಿಮಾದ ಒಂದು ಒಳ್ಳೆ ಹಾಡು ರಿಲೀಸ್ ಆಯಿತು, ಮಳೆಯಾಗೋ ಮೊದಲೇ ಅಂತ. ಮತ್ತು ಇವಾಗ ಡಿಯರ್ ಹಸ್ಬೆಂಡ್ ಅಂತ ಒಂದು ಸಿನಿಮಾಗೆ ನಾನು ಕಂಪ್ಲೀಟ್ 3 ಹಾಡುಗಳನ್ನು ಬರಿತಾ ಇದ್ದೀನಿ ಅವರಿಗೆ. ಸೊ ಹಾಗಾಗಿ ಅಂದರೆ ಅವರು ತುಂಬ ಅವರ ಅನುಭವಗಳನ್ನು ಬಾಂಬೆ ಅಲ್ಲಿ ಅವರು ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಎಲ್ಲ ವರ್ಕ್ ಮಾಡಿದಂಥ ಒಂದು ಅನುಭವಗಳನ್ನು ತಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹಾಡುಗಳಲ್ಲಿ ಕೊಡ್ತಾ ಇರುವಂಥ ಒಂದು ಸಂಗೀತ ನಿರ್ದೇಶಕ. ಅವರೊಂದು ಇನ್ಸ್ಪೈರ್ಸ್ ನಿಮಗಲ್ಲ ಸರ್. ಈಗ ನೆಕ್ಸ್ಟ್ ಜುಡಾ ಸ್ಯಾಂಡಿ ಅವರೊಂದಿಗೆ ಒಂದು ಒಡನಾಟ ಏನಾದರೂ ನೆನಪು ಮಾಡ್ಕೊಳ್ಬೇಕು ಅಂದರೆ? ಜುಡಾ ಸ್ಯಾಂಡಿ ಅವರು ನಾನು ಅವ್ರಿಗೆ ಅಪ್ರೋಚ್ ಮಾಡಿದ್ದು ಈ ಥರ, ಸರ್ ನಾನು ಹಿಂಗೆ ಬರಿತೀನಿ ಅಂತ ಅಪ್ರೋಚ್ ಮಾಡಿದಾಗ ಅವರದ್ದು ಒಂದಿಷ್ಟು ಹಾಡುಗಳೆಲ್ಲ ಕೇಳಿ ನನಗೆ ಅಂದರೆ ಒಂದು ಮೆಲಡಿಗೆ ಒಂದು ವೆಸ್ಟರ್ನ್ ಟಚ್ ಕೊಟ್ಟಂಥ ಒಬ್ಬ ಸಂಗೀತ ನಿರ್ದೇಶಕ ಅವರು. ಸೊ ಅವರದ್ದು ಸಖತ್ ಸಿನಿಮಾದ ಹಾಡಾಗಿರ್ಬೋದು, ಪ್ರೇಮಕ್ಕೆ ಕಣ್ಣಿಲ್ಲ ಅಂತ, ಅದಾದಮೇಲೆ ಹೃದಯಕ್ಕೆ ಹೆದರಿಕೆ. ಸೊ ಅವ್ರಿಗೆ ನಾನು ಫಸ್ಟ್ ಸಿನಿಮಾ ಅವ್ರಿಗೆ ಬರ್ತಿದ್ದು ಸಖತ್ ಸಿನಿಮಾ KVN ಪ್ರೊಡಕ್ಷನಲ್ಲಿ. ಅಲ್ಲಿ ಸಿಂಪಲ್ ಸುನಿ ಸರ್ ನನಗೆ ಅವಕಾಶ ಕೊಟ್ಟಿದ್ದು. ನೀನೇನ ಸತ್ಯಾನ ಸಾರಲು ಬಂದಿರೋ ಅವತಾರ. ಸೊ ಇದು ಸಖತ್ ಸಿನಿಮಾದಲ್ಲಿ ಒಂದು ಪ್ಯಾಥೋ ಸಾಂಗ್ ಆಗಿ ಪ್ಲೇಸ್ ಮಾಡಿದರು. ಆ ಟೈಮಲ್ಲಿ ಆ ಸಖತ್ ಸಿನಿಮಾದ ಹಾಡು ಇನ್ನೂ ರಿಲೀಸ್ ಆಗಿರಲಿಲ್ಲ. ಆ ಟೈಮಲ್ಲೇ ನಾವು ಅಪ್ಪು ಸರ್ನ ಕಳ್ಕೊತೀವಿ. ಅಪ್ಪು ಸರ್ನ ಕಳ್ಕೊತಿದ್ದಾಗೆ ನನಗೆ ಸುನಿ ಸರ್ ಕಾಲ್ ಮಾಡಿ, ಅಪ್ಪು ಸರ್ ಹೋಗಿ ಒಂದು 2-3 ದಿನ ಆಗಿತ್ತು. ನನಗೆ ಬೆಂಗಳೂರಲ್ಲಿ ಇರೋಕ್ಕೆ ಕಷ್ಟ ಆಗಿ ಸೀದಾ ಊರಿಗೆ ಹೋಗ್ಬಿಡ್ತೀನಿ ನಾನು. ಊರಿಗೆ ಹೋಗಿ ಅಂದರೆ ನಾನು ಒಬ್ಬನೇ ಇದ್ದೆ, ನನಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಆ ಎಮೋಷನ್ಸ್ನ. ಸೊ ನಾನು ಮನೇಲೇ ಹೇಳ್ತಾರೆ ಇನ್ನು ಊರಿಗೆ ಬಂದುಬಿಡು ಅಂತೇಳಿ. ಸೊ ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋದಾಗ ಇವರು ಸಿಂಪಲ್ ಸುನಿ ಸರ್ ಕಾಲ್ ಮಾಡ್ತಾರೆ, ಪ್ರಮೋದ್ ನಾವು ಬರ್ದಿದ್ದೀವಲ್ಲ ಇದು ನೀನೇನ ಸತ್ಯನ ಹಾಡು, ಅದರದ್ದು ಅಪ್ಪು ಸರ್ ವರ್ಷನ್ ಮಾಡ್ತಾ ಇದ್ದೀವಿ, ಅದು ನಮ್ಮ ಸಿನಿಮಾದಲ್ಲಿ ಟೈಟಲ್ ಕಾರ್ಡಲ್ಲಿ ಪ್ಲೇ ಆಗುತ್ತೆ, ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ನಾವು ಅಂತ. ನನಗೆ ಏನು ಬರಿಬೋದು ಅಂತ ಅದ್ರಲ್ಲಿ ಚರಣದಲ್ಲಿ ಪಲ್ಲವಿ ಬೇಡ ಚರಣಕ್ಕೆ ಬರೆಯೋಣ ಅಂತ ಹೇಳಿ ಅಲ್ಲಿ ನಾನು ಫಸ್ಟು ಕಣ್ಣ ಮುಚ್ಚಿ ನಡೆ ನೀನು ತೆರೆದು ಆಂತರ್ಯ ಸಜ್ಜನರ ಅಭಿಮಾನವೇ ನಿನ್ನ ಐಶ್ವರ್ಯ. ಸೊ ಈ ಥರ ಬರೆದಿದ್ದೆ ನಾನು. ಸೊ ಅದಕ್ಕೆ ನಾನು ಅಪ್ಪು ಸರ್ದು ವರ್ಷನ್ ಬರೆಯುವಾಗ ಕೋಟಿ ಕೋಟಿ ಜನ ಕಾದೆ ನೀನೇ ಆದರ್ಶ, ನಿನ್ನ ನಗು ಸರಳತೆ ಒಂದು ಆಕರ್ಷ, ಅಮರ ನೀನೆಂದು ಮನೆ ಮನಗಳ ಒಳಗೆ ಕೊನೆಯೇ ಆಗಲ್ಲ ಅಭಿಮಾನದ ಬೆಸುಗೆ, ನಂಬಲಾಗದಂತೆ ಬಿಟ್ಟು ಹೋದೆ ದೂರ ಹೋದೆ ನೀನು ಬಿಟ್ಟು ಬಾಳುವುದ ಕಲಿಸು, ಎಲ್ಲೇ ಇದ್ದರೂ ನಗುತ್ತಾನೆ ಇರು ಮತ್ತೆ ಇಲ್ಲೇ ನೀನು ಜನಿಸು, ಓ ಅಪ್ಪು ಮರಳಿ ಬಾ ಅರಳಿ ಬಾ ನಗುತ್ತಲೇ ನಗಿಸುವ ಲೋಕವೇ ಕಾದಿದೆ ಪರದೆಯ ಸಿಂಗರಿಸುವ ಅಂತ ಇದು ಒಂದು ಫ್ಲೋಲ್ಲಿ ಬರೆದಿದ್ದು. ಈ ಹಾಡು ಬರೆದಿದ್ದು ಇನ್ನೂ ನೆನಪಿದೆ ನನಗೆ. ನಾನು ಅದು ಬರೆಯೋ ಕೂತಾಗ ನಾನು ಬರೆಯೋಕ್ಕಾಗಿಲ್ಲ ಒಂದಿನ. ಆ ಕಣ್ಣಲ್ಲಿ ನೀರು ಬಂದು ಒಂದು ಅರ್ಧ ಗಂಟೆ ಹತ್ತು ಆಗಲೇ ಇಲ್ಲ, ಬರೆಯೋಕ್ಕಾಗಲಿಲ್ಲ. ನಂಗೆ ತಲೆನೋವು ಬಂದಾಗಾಯಿತು, ಯಾಕೋ ಆಗ್ತಿಲ್ಲ ಅಂಥೇಳಿ ವಾಪಸ್ ಬಂದೆ, ರೂಮಿಂದ ವಾಪಸ್ ಬಂದು ಕೂತೆ. ನೆಕ್ಸ್ಟ್ ಡೇ ಬರೆಯೋಣ ಅಂತೇಳಿ ನೆಕ್ಸ್ಟ್ ಡೇ ಬರೆಯೋ ಕೂತಾಗ ಮತ್ತೆ
ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು. ಯಾಕಂದರೆ ಒಂದು 2 ಡೇಸ್ ಆಗಿದೆ ನಾನು ಅವ್ರನ್ನ ಮಣ್ಣು ಮಾಡುವಂಥ ಇದನ್ನೆಲ್ಲ ನೋಡಿದ್ದೀನಿ. ನನಗೆ ನನ್ನ ಮನೆಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಹತ್ಬಿಟ್ಟೆ. ಅದು ಇದಾಗ್ತಿರ್ಬೇಕಾದ್ರೆ ಮಣ್ಣು ಮಾಡೋ ಇದಾಗ್ತಿರ್ಬೇಕಾದ್ರೆ ನಾನು ಮನೇಲಿದ್ದೆ, ಬಸ್ ಇಳ್ಬಿಟ್ಟು ಹಿಂಗೆ ಹೋಗಿದ್ದೆ. ಸೊ ಅದೆಲ್ಲ ನನ್ನ ಕಣ್ಣಲ್ಲಿ ಬರ್ತಾಯಿತ್ತು, ಏನು ಬರೀಲಿ ಅಂತ ಹೇಳಿ. ಲಿಟ್ರಲಿ ನನಗೆ ಇವತ್ತಿಗೂ ಗೊತ್ತಿಲ್ಲ, ನಾನು ಈ ಬರೆದಿರೋ ಆ ಕ್ಷಣ ನನಗೆ ನೆನಪಿಲ್ಲ. ಅಂದರೆ ನನ್ನ ಕಣ್ಣು ಕ್ಲಿಯರೇ ಇಲ್ಲ, ಅಕ್ಷರಗಳ ಕ್ಲಿಯರ್ ಇಲ್ಲ. ಹಿಂಗೆ ಬರಿತಾ ಅದನ್ನು ಮುಗಿಸ್ಬಿಟ್ಟು ಸರ್ ಕಳಿಸ್ಬಿಟ್ಟೆ. ನನಗಂದರೆ ಇನ್ನು ಬರೆಯೋಕ್ಕಾಗಲ್ಲ ಅನ್ನೋ ಥರನೇ ಬರೆದು ಕಳಿಸಿದ್ದದು. ಅದು ಏನೋ ಗೊತ್ತಿಲ್ಲ, ಅವ್ರ ಮೇಲೆ ಇದ್ದಂಥ ಅಭಿಮಾನ ಬರ್ಸಿದ್ದೇನೋ ಗೊತ್ತಿಲ್ಲ ನನಗೆ. ಅದು ಇವತ್ತಿಗೂ ನಾನು ತುಂಬ ಇಂಟರ್ವ್ಯೂಗಳಲ್ಲೆಲ್ಲ ಹಾಡಿದ್ದೀನಿ ಅಥವಾ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅದು ಒಂದು ಆ ಎಮೋಷನ್ಸ್ಗಳು ಡಿಸ್ಟರ್ಬ್ ಮಾಡುತ್ತೆ. ಆಬ್ವಿಯಸ್ಲಿ ಸರ್, ಆ ಸಾಂಗ್ ಕೇಳೋತ್ತಿಗೆ ನಮಗೆ ಅಷ್ಟು ಎಮೋಷನ್ ಫೀಲ್ ಆಗುವಾಗ ಅದನ್ನ ಬರ್ದಿದ್ದೀರಾ ನೀವು. ಆಬ್ವಿಯಸ್ಲಿ ಅದು ಬೇಜಾರಾಗೋದು ಸಾಮಾನ್ಯ. ಈಗ ಅಪ್ಪು ಅವ್ರು ಅನ್ನುವಾಗ ಅವರೊಂದಿಗಿನ ಒಡನಾಟ ಏನಾದರೂ ಹಂಚ್ಕೊಳ್ಬೋದಾ ಸರ್ ನಮ್ಮ ಜೊತೆಗೆ? ಅದೇ ಚಂದ ಹಾಡು ಬರೆದಾಗ ಅಪ್ಪು ಸರ್ಗೆ ಒಂದು ಪ್ರೆಸ್ ಮೀಟಲ್ಲಿ ನಾನು ಮೀಟ್ ಮಾಡಿದಾಗ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೆ. ಸರ್ ಚಂದ ಹಾಡು ಬರ್ದಿರೋ ರೈಟ್ರು ಅಂತ ಹೇಳಿದಾಗ, ಹೌದಾ ನೀವು ಬರ್ದಿರೋದಾ ಅಂತ ಹೇಳಿ ಬೆನ್ ತಟ್ಟಿ ನನಗೆ ತುಂಬ ಒಳ್ಳೆ ಸಾಂಗ್ ಬರ್ದಿದ್ದೀರಾ ಅಂತ ಹೇಳಿ ಒಂದು ಫೋಟೋ ತಗೊಂಡು ನಾವು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ, ಸಾರಿ ರೇಣುಕಾಂಬ ಸ್ಟುಡಿಯೋದಲ್ಲಿ ಆ ಫೋಟೋ ಇದೆ ನನ್ನ ಹತ್ರ. ಸೊ ಆ ಫೋಟೋ ತೊಗೊಂಡು ಅದಾದಮೇಲೆ ನಾನು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಅದೆಲ್ಲ ಆದಮೇಲೆ ಅವ್ರದ್ದು ಯುವರತ್ನ ಶೂಟ್ ಆಗ್ತಿರ್ಬೇಕಾದ್ರೆ ನಾವು ಒಂದು ಸಾಂಗ್ನ ಅವ್ರಿಗೆ ತೋರಿಸ್ಬಿಟ್ಟು ಒಂದು ಬೈಟ್ ತೊಗೊಳಕ್ಕೆ ಹೋದಾಗ ಅಲ್ಲಿ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ಅವರು ಖುಷಿಯಾಗಿ ಮಾತಾಡಿಸಿ ಇದು ಫೋಟೋ ಎಲ್ಲ ತೊಗೊಂಡಿದ್ವಿ ನಾವು. ಅದು ಲಾಸ್ಟ್ ನಾನು ಮೀಟ್ ಮಾಡಿದ್ದೆ ಸರ್. ಲಾಸ್ಟ್ ಬೆಸ್ಟ್ ಆಗಿತ್ತು ಸರ್ ರಿಯಲಿ. ನೆಕ್ಸ್ಟ್ ಹರಿಕೃಷ್ಣ ಅವರು. ಸೊ ಹರಿಕೃಷ್ಣ ಸರ್ ಹೆಂಗೆ ಅಂದರೆ ಇವತ್ತವರೆಗೂ ನಾನು ಇವ್ರಿಗೆ ಬರೀಬೇಕು, ಇವ್ರ ಜೊತೆ ಕೆಲಸ ಮಾಡಬೇಕು, ಇನ್ನೂ ಮಾಡಿಲ್ಲ ಅಂತ ಎದುರು ನೋಡ್ತಾ ಇರುವಂಥ ಪ್ರಾಬಬ್ಲಿ ಮುಖ್ಯ ಭೂಮಿಕೆಯಲ್ಲಿರುವಂಥ ಸೀನಿಯರ್ ಕಂಪೋಸರ್ಸ್ ಯಾರಿದ್ದಾರೆ ಅದರಲ್ಲಿ ಒಬ್ಬರೇ ಕಂಪೋಸರ್ ಜೊತೆ ವರ್ಕ್ ಮಾಡಿಲ್ಲ ನಾನಿನ್ನು. ಯಾಕಂದರೆ ಮನೋಮೂರ್ತಿಯವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಭೀಮನವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಸಾಧು ಕೋಕಿಲವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಈವನ್ ಇಳೆಯರಾಜ ಸರ್ ಜೊತೆನೂ ಅವ್ರದ್ದು ಅದು ಸಾಂಗ್ ರಿಲೀಸ್ ಆಗಿಲ್ಲ ನಂದು, ಬಟ್ ಅವ್ರ ಜೊತೆ ಕೂತು ಅಲ್ಲಿ ಹಾಡುಗಳನ್ನು ಬರೆದಿದ್ದೀನಿ ಚೆನ್ನೈಗೆ ಹೋಗಿ. ಸೊ ಅಂದರೆ ಅವ್ರ ಜೊತೆ ಎಲ್ಲ ಒಡನಾಡಿ ಅವ್ರ ಜೊತೆ ಕೆಲಸ ಮಾಡಿ ಬಂದಿದ್ದೀನಿ. ನನಗೆ ಈವನ್ ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಬಟ್ ಹರಿಕೃಷ್ಣ ಸರ್ ಜೊತೆ ವರ್ಕ್ ಮಾಡುವಂಥ ಸಮಯ ಇನ್ನೂ ಕೂಡ ಬಂದಿಲ್ಲ. ಸೊ ಅದೊಂದು ದಿನಕ್ಕೆ ಕಾಯ್ತಾ ಇದ್ದೀನಿ ನಾನು. ಹಾಗಾಗಿ ಮತ್ತೆ ತುಂಬ ದೊಡ್ಡ ಅಭಿಮಾನಿ ಅವರ ಹಾಡುಗಳಿಗೆ, ಮೆಲಡಿ ಆಗಿರ್ಬೋದು, ಮಾಸ್ ಆಗಿರ್ಬೋದು. ಸೊ ನಮ್ಮ 90s ಕಿಡ್ಸ್ ಏನಿದ್ದೀವಿ ನಮಗೆ ಅದ್ಭುತವಾದಂಥ ಹಾಡುಗಳನ್ನು ಕೊಟ್ಟಂತ ಜೊತೆಯಲ್ಲಿ ರೈಟ್ ಫ್ರಮ್ ಜೊತೆಯಲ್ಲಿ ಗಾಳಿಪಟ, ಅಪ್ಪು ಸರ್ ಸಿನಿಮಾಗಳು, ಜಾಕಿ ಆಗಿರಬಹುದು, ಪರಮಾತ್ಮ ಆಗಿರಬಹುದು, ತುಂಬ ಇವನ್ ದರ್ಶನ್ ಸರ್, ಸುದೀಪ್ ಸರ್ ಎಲ್ರಿಗೂ ಹಿಟ್ಗಳಿದೆ ಬಿಡಿ. ಅವರು ಲೆಜೆಂಡ್ರಿ. ಸೊ ಅವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋದೊಂದು ಆಸೆ, ಅದೊಂದು ಬಾಕಿ ಇದೆ ಇನ್ನು. ಹೌದು ಸರ್, ಆಗುತ್ತೆ ಬಿಡಿ ಸದ್ಯದಲ್ಲಿ. ನಿಮ್ಮ ಹಾರ್ಡ್ ವರ್ಕ್ಗೆ ಖಂಡಿತವಾಗ್ಲೂ ಅದಾಗುತ್ತೆ. ಅವ್ರ ಮಗನ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಆದಿ ಹರಿ ಅವ್ರ ಜೊತೆ ರೀಸೆಂಟಾಗಿ ಒಂದು ಸಿನಿಮಾಗೆ ಲೋಕೇಶ್ ಅಂತ ಸಿನಿಮಾ, ಅದಕ್ಕೆ ಕೆಲಸ ಮಾಡಿದೆ. ಸೊ ಗೊತ್ತಿಲ್ಲ, ಒಂದು ಸ್ಟೆಪ್ ಸರ್, ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಇನ್ನು ಕೊನೆಯದಾಗಿ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳುತ್ತೆ. ಅರ್ಜುನ್ ಜನ್ಯ ಸರ್ಗೆ ನಾನು ಅದೇ ಕಾಲ್ ಮಾಡಿದ್ದೆ, ಚಂದನ ಹೇಳ್ತೀನಿ. ಆ ಟೈಮಲ್ಲಿ ಕಾಲ್ ಮಾಡಿದಾಗ ಪಿಕ್ ಮಾಡಿ ಮಾತಾಡಿದ್ರು ಅವರು. ಮಾತಾಡಿ ಇಲ್ಲ ಚೆನ್ನಾಗಿ ಬರ್ತಿದ್ದೀರಾ, ವರ್ಕ್ ಮಾಡೋಣ ಅಂತ ಹೇಳಿ. ಅವ್ರ ಜೊತೆ ನಾನು ಲಾಸ್ಟ್ ಬಟ್ 1 ಇಯರ್ ಆರಾಮ್ ಅರವಿಂದ್ ಸ್ವಾಮಿ ಅಂತ ಒಂದು ಸಿನಿಮಾ ಅನೀಶ್ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಯಿತು, ಅದಕ್ಕೆ ನಾನು ಬರೆದಿದ್ದೆ. ಸೊ ಅದಾದಮೇಲೆ ಒಂದು 2-3 ಸಿನಿಮಾಗೆ ವರ್ಕ್ ಮಾಡಿದೆ. ಒಂದು ದಿಲ್ದಾರ್ ಅಂತ ಒಂದು ಸಿನಿಮಾ, ಶ್ರೇಯಸ್ ಮಂಜು ಅವ್ರ ಸಿನಿಮಾ. ಆ ಸಿನಿಮಾಗೆ ನಾನು ಅವ್ರ ಜೊತೆ ಕೂತ್ಕೊಂಡು ಆಲ್ಮೋಸ್ಟ್ 1.5 hour ಕೂತ್ಕೊಂಡು ಅಲ್ಲೇ ಕಂಪೋಸಿಂಗಲ್ಲಿ ಕೂತ್ಕೊಂಡು ಬರೆಯುವಂಥ ಒಂದು ಅವಕಾಶ ಸಿಕ್ತು. ಸೊ ಅಗೇನ್ ಅವರು ತುಂಬ ದೊಡ್ಡ ಹಿಟ್ ಕೊಟ್ಟಂಥ ಸಂಗೀತ ನಿರ್ದೇಶಕರು. ಅವ್ರ ಜೊತೆ ಕೂತ್ಕೊಂಡು ಅವರು ನಮ್ಮ ಲೈನನ್ನು ಓಕೆ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ, ಗೊತ್ತಾ, ಅದು ತುಂಬ ದೊಡ್ಡದು. ಹಾಗಾಗಿ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆ ತುಂಬ ಇನ್ನೂ ಜರ್ನಿ ಮಾಡಬೇಕು, ತುಂಬ ಹಾಡುಗಳು ಬರೀಬೇಕು ಅನ್ನೋ ಆಸೆ ಖಂಡಿತ ಇದೆ ಸರ್. ಅದೇ ಈಗ ನಿಮ್ದೆಲ್ಲ ಸಾಂಗ್ಸ್ ಒಂದು ಲೀಸ್ಟ್ ಕುತ್ಕೊಂಡು ನೋಡ್ತಾ ಹೋದರೆ ಪಕ್ಕ ಕನ್ನಡ ಬರ್ದಿದ್ದೀರಾ, ಪಕ್ಕ ನಮ್ಗೆ ತಿಳಿದೇ ಯಾವುದೋ ತುಂಬ ನಮ್ಗೆ ಗೊತ್ತಿಲ್ಲ ಸರ್, ಇದೇನು ವರ್ಡಪ್ಪ ಅನ್ನೋ ಫೀಲ್ ಕೊಡುತ್ತೆ. ಸೊ ಈ ಕಂಗ್ಲೀಷ್ ಹಾಡುಗಳ ಮಧ್ಯೆ ಈ ಪಕ್ಕ ಕನ್ನಡ ಯೂಸ್ ಮಾಡಿ ಬರಿಬೇಕು ಅನ್ಸಿದೆ ಯಾಕೆ ಸರ್? ಅದೊಂದು ಏನಂದರೆ ಅಲ್ಲ, ಅಂದರೆ ಕನ್ನಡ ಹಾಡುಗಳು ಕನ್ನಡ ಪ್ಯೂರಿಟಿ ಇದೆಯಲ್ಲ, ಲಿರಿಕ್ಸ್ ಅಂತ ಬಂದಾಗ ಅದು ಮುಂಚೆ ರೈಟ್ ಫ್ರಮ್ ಗೀತಾಪ್ರಿಯ, ಉದಯ್ ಶಂಕರ್ ಅವರು, ಸೀತಾರಾಮ್ ಶಾಸ್ತ್ರಿ ಇದನ್ನು ಬಂದೇ ಇದೆ. ಅದು ಏನಾಗುತ್ತೆ ಅಂದರೆ ಮುಂಚೆ ಎಲ್ಲ 5 ಹಾಡುಗಳಲ್ಲಿ ನಿಮಗೆ ರೊಮ್ಯಾಂಟಿಕ್ ಹಾಡುಗಳಾಗಿರ್ಬೋದು ಅಥವಾ ಎಲ್ಲೋ ಒಂದು ನಿಮಗೆ ಮಾಸ್ ನಂಬರ್ ಥರ ಇದ್ದರೂ ಕೂಡ ಅದರಲ್ಲೂ ಜಾಸ್ತಿ ಕನ್ನಡ ಬಳಸುವಂಥ ಒಂದು ಇದಿತ್ತು. ಇವಾಗ ಬರ್ತಾ ಏನಾಗುತ್ತೆ, ನಾವು ಸಿನಿಮಾ ಅನ್ನೋದು ಯಾವಾಗಲೂ ನಮ್ಮ ಬದುಕಿಗೆ ಹಿಡಿಯುವಂಥ ಕನ್ನಡಿ ಅದು. ಈಗ ನಾವೇ ನೋಡಿ ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಕನ್ನಡ ಮಾತಾಡ್ತೀವಿ, ಎಷ್ಟು ಹೌದು. ಸೊ ನಾವು ಮುಂಚೆ ನನಗೇನೋ ಸ್ವಲ್ಪ ಒಂಥರ ಗೊಂದಲ ಆಗ್ತಾ ಇದೆ ಅಂತ ಹೇಳೋರು, ಇವಾಗ ಏನೋ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ. ಸೊ ನಾವು ಇವಾಗ ಅದನ್ನು ಗೊಂದಲ ಅಂತ ಬರೆದ್ರೆ ಅಗೇನ್ ಅದು
ಅಲ್ಲೇನೋ ನನಗೆ ಡಿಸ್ಟರ್ಬ್ ಅನ್ನೋ ವರ್ಡನ್ನು ಯೂಸ್ ಮಾಡ್ಬೋದು ನಾವು ಅಲ್ಲಿಗೆ. ಟೈಮ್ ಪಾಸ್ ಮಾಡ್ತಿದ್ದೀವಿ ಅನ್ನೋದನ್ನು ನನಗೆ ಈಗ ಸಮಯ ಕಳೆಯೋಕ್ಕೆ ಕಷ್ಟ ಆಗ್ತಿದೆ ಅಂತ ಮುಂಚೆ ಹೇಳ್ತಿದ್ರು, ಇವಾಗ ನಾವು ಟೈಮ್ ಪಾಸ್ ಮಾಡಬೇಕು. ಟೈಮ್ ಪಾಸ್ ಅನ್ನೋ ವರ್ಡನ್ನು ಸಾಂಗಿಗೆ ಹಾಕಿದ್ರೆ ಮಾತ್ರ ಅದು ಕನೆಕ್ಟ್ ಆಗುತ್ತೆ. ಸೊ ನಾವು ಹಾಡುಗಳಲ್ಲಿ ಕಂಗ್ಲೀಷ್ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣನೇ ನಾವು ಭಾಷೆಯಲ್ಲಿ ಕಂಗ್ಲೀಷ್ ಜಾಸ್ತಿ ಯೂಸ್ ಮಾಡಿರೋದು. ನಾವು ಹೇಗೆ ಚೇಂಜ್ ಆಗ್ತೀವಿ. ಹೌದು, ಈಗಲೂ ನಿಮಗೆ ಪ್ರತಿ ಸಿನಿಮಾದಲ್ಲೂ ಮಿನಿಮಮ್ 2 to 3 ಸಾಂಗ್ಸು ಪ್ಯೂರ್ ಕನ್ನಡ, ಒಂದು ಬೇರೆ ಪದಗಳಿಲ್ಲದೆ ಇರೋ ಹಾಡುಗಳು ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಲವ್ ಸಾಂಗ್ಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕೆ ಆಗಲ್ಲ. ನಿರ್ದೇಶಕರು ಕೂಡ ಯೂಸ್ ಮಾಡೋಕ್ಕೆ ಬಿಡಲ್ಲ ನಮಗೆ, ಇಲ್ಲ ಅಲ್ಲಿ ಇಂಗ್ಲೀಷ್ ಬೇಡ ನಮಗೆ, ಪ್ಯೂರ್ ಕನ್ನಡ. ಈಗಲೂ ಲವ್ ಸಾಂಗ್ ಅಂದರೆ ನಿಮಗೆ ಒಂದು ಮೆಲಡಿ ಸಾಂಗ್ ಅಂದರೆ ಕನ್ನಡ ಪದಗಳೇ ಇರಬೇಕಲ್ಲ, ಅದು ಇದ್ದೇ ಇದೆ. ಏನಾಗುತ್ತೆ, ಈಗ ಒಂದು ಯಾವುದೋ ಒಂದು ಪೆಪ್ಪಿ ನಂಬರ್ ಇದೆ, ಒಂದು ಮಾಸ್ ನಂಬರ್, ಸ್ಪೆಷಲ್ ಐಟಮ್ ನಂಬರ್ ಇದೆ, ಅಲ್ಲಿ ನಿಮಗೆ ಪ್ಯೂರ್ ಕನ್ನಡ ಹಾಕಿದಾಗ ಏನಾಗುತ್ತೆ, ಅದು ಸ್ವಲ್ಪ ರೆಟ್ರೋ ಫೀಲ್ ಕೊಡೋಕ್ಕೆ ಶುರು ಆಗುತ್ತೆ. ಈಗಿನ ಜನ್ರೇಷನ್ ಕನೆಕ್ಟ್ ಆಗಲ್ಲ ಅನ್ನೋದೊಂದಿರುತ್ತೆ. ಆ ಕಾರಣಕ್ಕೋಸ್ಕರ ಹಾಕ್ತೀವಿ ಅನ್ನೋದು ಬಿಟ್ಟರೆ ಅದರ್ವೈಸ್ ಏನಿಲ್ಲ. ಈಗ ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಮೆಲೋಡಿ ಬರೆಯೋರು ಎಲ್ಲರೂ ಪ್ಯೂರ್ ಕನ್ನಡ ಇದು ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ಯಾವಾಗಲೂ ನಾನು ಏನಂದರೆ ತುಂಬ ಸಿಂಪಲ್ ಪದಗಳಲ್ಲಿ ಒಂದು ಸ್ವಲ್ಪ ಡೆಪ್ತ್ ಹುಡುಕೋ ಇದು ಮಾಡ್ತೀನಿ. ಈ ಹೊಸ ಪದ ಇದ್ದರೆ ಖಂಡಿತ ಯೂಸ್ ಮಾಡ್ತೀನಿ. ಯಾವುದೋ ಒಂದು ನನಗೆ ಭಾಷಾ ವೈವಿಧ್ಯ ಇದೆಯಲ್ಲ ನಮ್ಮ ಕರ್ನಾಟಕದ, ಅದು ತುಂಬ ಇಷ್ಟ. ಬಟ್ ನಾಟ್ ಓನ್ಲಿ ನಮ್ಮ ಸೌತ್ ಕೆನರಾ ಏನಿದೆಯಲ್ಲ ಅದನ್ನು ಎಷ್ಟು ಇಷ್ಟಪಡ್ತೀನೋ ನಾನು, ಅಷ್ಟೇ ಬೇರೆ 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 ಉತ್ತರ ಕರ್ನಾಟಕ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಹುಬ್ಬಳ್ಳಿ, ಧಾರವಾಡ, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವ್ರವ್ರು ಬೇರೆ 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 ಫ್ಲೇವರ್ ಇದೆ ಮಾತಾಡೋದು. ಇದೆಲ್ಲ ತುಂಬ ಇಷ್ಟ ನನಗೆ. ಈವನ್ ಶಿರ್ಸಿ ಕಡೆ ಮಾತಾಡ್ತಾರೆ, ಹವ್ಯಕ ಕನ್ನಡ ಆಗಿರ್ಬೋದು, ಸಾಗರ ತೀರ್ಥಹಳ್ಳಿ ಕಡೆ, ಅಲ್ಲೊಂದು ಮಲೆನಾಡು ಕಡೆ ಬೇರೆ ಥರ ಮಾತಾಡ್ತಾರೆ. ಇದೆಲ್ಲದೂ ನನಗೆ ತುಂಬ ಇಷ್ಟ. ಆ್ಯಂಡ್ ನಾನು ತುಂಬ ಸ್ಟಡಿ ಕೂಡ ಮಾಡ್ತೀನಿ ಅದನ್ನು. ಈಗ ರೀಸೆಂಟಾಗಿ ನಾನು ಒಂದು ಸಿನಿಮಾಗೆ ಚಾಮರಾಜನಗರ ಇದರಲ್ಲಿ ಆ ಸ್ಲ್ಯಾಂಗಲ್ಲಿ ಬರೀಬೇಕಿತ್ತು. ಹಾಗಾಗಿ ನನಗೆ ಗೊತ್ತಿಲ್ಲ ಅದು ಆ ಭಾಷೆ. ಸೊ ಡೈರೆಕ್ಟರ್ ಜೊತೆ ಸೇರಿ ಅಲ್ಲಿಂದ ಒಬ್ಬರು ಭಾಷಾ ತಜ್ಞರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಿಷ್ಟು ಇನ್ಪುಟ್ಸ್ಗಳನ್ನು ತೊಗೊಂಡು ನಾವೇನು ಬರಿತೀವಿ ಅದನ್ನು ಆ ಪದಗಳಲ್ಲಿ ಹೆಂಗೆ ಹಾಕ್ಬೋದು ಅಂತೇಳಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಸೊ ಈ ಥರ ನನಗೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಬರೆಯೋದು ತುಂಬ ಇಷ್ಟ ನನಗೆ. ಓಕೆ ಸರ್, ಅದೇ ನಾನು ಯಾಕಂಗೆ ಕೇಳಿದೆ ಅಂದರೆ ನಿಮ್ಮದು ಪ್ರಮೋದ್ ಮರವಂತೆ ಅವರ ಒಂದು ಸಾಂಗ್ಸ್ ಅಂದ ಕೂಡಲೇ ಅಪ್ಪಟ ಕನ್ನಡ ಅನ್ನೋದೇ ತಲೆಗೆ ಬರುತ್ತೆ. ಅದೊಂದು ಕನ್ನಡನೇ ತುಂಬ ಚೇಂಜಸ್ ಇರುತ್ತೆ. ಹಾಗಾಗಿ ಇದನ್ನು ಕೇಳಬೇಕಂತ ನಾನು ತುಂಬ ಟೈಮಿಂದ ಅನ್ಕೊಳ್ತಿದ್ದೆ, ಹಿಂಗೆ ಬರೀತಾರೆ ಈ ಥರ ಇವರು ಅಂತ. ಸರ್, ಈಗ ಇನ್ನೊಂದು, ನೀವು ಮರವಂತೆ ಅವರು, ಅಲ್ಲಿ ರವಿ ಬಸ್ರೂರು ಅಲ್ಲಿ ಅವರೇ, ರಕ್ಷಿತ್ ಶೆಟ್ಟಿ ಮತ್ತು ನಮ್ಮ ರಿಷಬ್ ಶೆಟ್ಟಿ ಅವ್ರ ಜೊತೆಗಿನ ಒಂದು ಒಡನಾಟ ಹೇಗಿದೆ ಸರ್? ಒಂದೇ ಊರು, ಹೇಗಿದೆ ಅವ್ರ ಜೊತೆಗೆ? ಸೊ ಅದು ಒಂದೇ ಊರು ಅನ್ನೋದಕ್ಕಿಂತ ಒಂದೇ ಆ ಭಾಗದ ಸಿನಿಮಾ, ಆ ಭಾಗದ ಕತೆ ನಮ್ಮನ್ನು ಒಂದು ಮಾಡ್ತು. ಈಗ ರಿಷಬ್ ಸರ್ ಕಾಂತಾರ ಮಾಡಿದ್ರಿಂದ, ಕಾಂತಾರ ಅಲ್ಲಿನ ಒಂದು ಕಲ್ಚರ್ ಇಟ್ಕೊಂಡು ಕತೆ ಮಾಡಿದ್ರಿಂದ ನಾನು ಸೂಟ್ ಆಗ್ತಾನೆ, ನೀನು ಬರಿತಾನೆ ಅಂತ ಹೇಳಿ ಅದು ಹಿಂಗೆ ವರ್ಕ್ ಆಯಿತು. ಅಗೇನ್ ರಕ್ಷಿತ್ ಸರ್ ನಾನು ದೊಡ್ಡ ಅಭಿಮಾನಿ ಅವ್ರಿಗೆ. ಅವರು ಆ್ಯಕ್ಚುಲಿ ನನ್ನ ಕಾಲೇಜ್ ಸೀನಿಯರ್ ಅವರು, ಬಟ್ ಪಾಸ್ಔಟ್ ಆಗಿದ್ರು ನಿಟ್ಟೆ ಕಾಲೇಜಲ್ಲಿ. ಅವರ ಫಸ್ಟ್ ತುಗ್ಲಕ್ ಸಿನಿಮಾ ಬಂದಾಗ ನಾವೆಲ್ಲ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ವಿ, ಇವ್ರು ನಮ್ಮ ಕಾಲೇಜ್ ಸೀನಿಯರು ಅಂತ ಹೇಳ್ಕೊತಿದ್ವಿ. ಹಾಗೆ ಅದಾದಮೇಲೆ ಉಳಿದವರು ಕಣ್ಣಂತೆ ಬಂದಾಗ ಅವ್ರ ಟ್ರೈಲರ್ನೆಲ್ಲ ಕೇಳಿ, ಆ ಟ್ರೈಲರ್ ನೋಡಿ ನಾವು ಅಲ್ಲಿ ಸ್ವಲ್ಪ ನಮ್ಮ ಮಂಗಳೂರು ಭಾಗದಲ್ಲಿ ಆ ಟೈಮಲ್ಲಿ ಕನ್ನಡ ಸಿನಿಮಾಗಳು ನೋಡೋದು ತುಂಬ ಕಡಿಮೆ ಇದ್ರು, ಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ. ಆ ಟೈಮಲ್ಲೂ ಉಳಿದವರ ಕಣ್ಣಂತೆ ಸಿನಿಮಾ ಅವರಿಗೆ ಗಮನ ಸೆಳೆದು ಅವ್ರು ಅದ್ರ ಬಗ್ಗೆ ಮಾತಾಡ್ತಿದ್ರು. ನನಗೆ ಅದೊಂದು ಖುಷಿ ಇದೆ. ಸೊ ಉಳಿದವರು ಕಣ್ಣಂತೆ ಸಿನಿಮಾ ಮತ್ತೆ ಕರಾವಳಿಯ ಒಂದು ಇದಂತಂತು, ಅದಾದ್ಮೇಲೆ ರಂಗಿತರಂಗ ಬರುತ್ತೆ, ಅದಾದ್ಮೇಲೆ ಕಾಂತಾರ ಬರುತ್ತೆ. ಸೊ ರಕ್ಷಿತ್ ಸರ್ ಆ ಕಾರಣಕ್ಕೆ ತುಂಬ ಇಷ್ಟ. ಅಂದರೆ ನಮ್ಮ ಕಲ್ಚರ್ ಮತ್ತು ಸಿನಿಮಾ ಬ್ಲೆಂಡ್ ಮಾಡೋದಕ್ಕೆ ಅವರು ಶುರು ಮಾಡ್ತಾರೆ, ಗೊತ್ತಾ? ಮುಂಚೆ ಎಲ್ಲ ಮಾಡಿದ್ದಾರೆ, ಅಂದರೆ ಆರ್ಟ್ ಸಿನಿಮಾಗಳಲ್ಲಿ ಕಾಸರವಳ್ಳಿ ಸರು ಈ ಥರ ಎಲ್ಲ ಮಾಡಿದ್ದಾರೆ. ಬಟ್ ಅಲ್ಲಿಯವರೇ ಒಬ್ರು ಮಾಡಿದಾಗ, ಅದು ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಸಿನಿಮಾಗೆ ಮಾಡಿದಾಗ ಅದು ಅಥೆಂಟಿಸಿಟಿ ಬೇರೆ ಅದು. ಸೊ ಅದು ಹಾಗಾಗಿ ಅವ್ರು ಇಷ್ಟ. ಅದೇ ಅಗೇನ್ ನಂಗೆ ರಕ್ಷಿತ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಆಸೆ. ಅದು ಗೊತ್ತಿಲ್ಲ ಯಾವಾಗ ಇರುತ್ತೆ ಅಂತ. ಇನ್ನು ರವಿ ಬಸ್ರೂರು ಅವ್ರ ಬಗ್ಗೆ, ಸೊ ಅವ್ರ ಜೊತೆ ಅದೇ ನಾನು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ. ಹಾಗಾಗಿ ನನಗೆ ಫಸ್ಟ್ ಚಂದ ಹಾಡು ಬರೆದಿದ್ದೆ ನಾನು ಅವ್ರಿಗೆ. ಸೊ ಅಲ್ಲಿಂದ ಶುರುವಾಗಿದ್ದದು. ಓಕೆ ಸರ್, ಈಗ ಇಷ್ಟ ತನಕ ನಾವು ನಿಮ್ಮದು ಸಿನಿ ಜರ್ನಿ ಅದ್ರದ್ದೆಲ್ಲ ಹೇಗಿತ್ತು ಅಂತ ಮಾತಾಡೋದು. ಈಗ ನಿಮ್ಮ ಲೈಫ್ ಎಂಟ್ರಿ ಹೇಗಿತ್ತು ಅಲ್ಲಿಂದ ನಾವು ಮಾತಾಡ್ತಾ ಹೋಗೋಣ. ನಿಮ್ಮ ಊರಿಂದ ನೀವು ಇಲ್ಲಿಗೆ ಬಂದಿದ್ದು ಹೇಗೆ, ಜೊತೆಗೆ ನೀವು ಬೇಸಿಕ್ಲಿ ಇಂಜಿನಿಯರ್ ಕೂಡ, ಅಲ್ಲಿಂದ ನೀವು ಇಲ್ಲಿ ಸಾಹಿತ್ಯಕ್ಕೆ ಹೇಗೆ ಬಂದಿದ್ದು ಅದ್ರ ಬಗ್ಗೆ ಹೇಳೋದು. ಸೊ ಮೂಲ ಅದೇ, ನಾವು ಮರವಂತೆ ನಮ್ಮ ಮೂಲ ಊರು. ನಾವು ಹೋಗಿ ಸೆಟ್ಲ್ ಆಗಿರೋದು ನಮ್ಮ ತಾತ ಎಲ್ಲ ಶಿಕಾರಿಪುರ ಅಲ್ಲಿ ಗುಡ್ಡದ ಹೊಸಳ್ಳಿ ಅಂತ ಒಂದು ಹಳ್ಳಿ ಇದೆ, ಪುಟ್ಟ ಹಳ್ಳಿ, ಒಂದು 60 to 100 ಮನೆ ಅಷ್ಟೇ ಇರುವಂಥ ಒಂದು ಹಳ್ಳಿ ಅದು.
ಅಲ್ಲಿ ನನ್ನ ಬಾಲ್ಯ ದಿನಗಳನ್ನು ಕಳೆದಿದ್ದು ನಾನು 4ನೇ ಕ್ಲಾಸ್ ತನಕ ಅಲ್ಲೇ ಓದಿದ್ದು. ಓಕೆ. ಹಾಗಾಗಿ ಅಲ್ಲಿನ ಶಿಕಾರಿಪುರ, ನಮ್ಮ ಊರಿನ ಆ ಮಣ್ಣು ಮತ್ತು ಅಲ್ಲಿನ ಕಲ್ಚರು, ಅಲ್ಲಿನ ಗುಗ್ಗಳ, ಅಲ್ಲಿನ ಹೋರಿ ಹಬ್ಬ ಅಂತ ಮಾಡ್ತಾರೆ, ಅಲ್ಲಿನ ಭಜನೆಗಳು, ಅಲ್ಲಿನ ಹರಿಕತೆಗಳು, ಈ ಥರದ್ದೆಲ್ಲ ಕಲ್ಚರ್ ಜೊತೆ ಬೆಳ್ಕೊಂಡ್ ಬಂದಿದ್ದು ನಾನು. ಆ ಗ್ಯಾಪಲ್ಲಿ ನಾನು ರಜೆ ಇದ್ದಾಗ ನಾನು ಇಲ್ಲಿಗೆ ಬರ್ತಿದ್ದೆ, ಇಲ್ಲಿನ ಕಲ್ಚರ್ ಜೊತೆ ಬ್ಲೆಂಡ್ ಆಗ್ತಿದ್ದೆ. ಯಕ್ಷಗಾನ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಾನು ಆ ಟೈಮಲ್ಲಿ ನಾನು ಯಾವಾಗ 5ನೇ ಕ್ಲಾಸಿಗೆ ನಾನು ಈ ಸೌತ್ ಕೆನರಾಕ್ಕೆ ಮೂವ್ ಆದೆ, ಯಕ್ಷಗಾನ ನನ್ನ ಮಾವಂಗೆ ಸಿಕ್ಕಾಪಟ್ಟೆ ಇಷ್ಟ ಯಕ್ಷಗಾನ ಅಂದರೆ. ಅವರು ಏನು ಮಾಡೋರು, ಬಟ್ ಅವ್ರಿಗೆ ನಮ್ಮ ಮಕ್ಕಳು ಶಾಲೆ ತಪ್ಪಿಸಿ ಹೋಗಬಾರ್ದು ಅನ್ನೋದಂತ ಇತ್ತು. ಅವ್ರು ನನಗೆ ಯಕ್ಷಗಾನ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ಕಂಡೀಷನ್ ಹಾಕ್ಬಿಡೋರು ನನಗೂ ನಮ್ಮ ಅಣ್ಣಂಗೂ. ನಾಳೆ ನೀವು ಸ್ಕೂಲ್ ತಪ್ಸಲ್ಲ ಅಂತಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀವಿ ಅಂತ. ನಾವೇನು ಮಾಡ್ತೀವಿ, ಒಂದು 2 ಅವರ್ ನೋಡೋಕ್ಕೆ ಅಂತ ಹೋದರೆ ಅವ್ರ ಜೊತೆ ಬೆಳಗ್ಗೆವರೆಗೂ ಕಣ್ಣು ಮುಚ್ಚತಾನೆ ಇರಲಿಲ್ಲ, ನಿದ್ದೆನೇ ಮಾಡ್ತಿರ್ಲಿಲ್ಲ. ಬೆಳಗ್ಗೆ ಲಾಸ್ಟ್ ಮಂಗಳ ಹಾಡೋವರೆಗೂ ನೋಡ್ಬಿಟ್ಟು ವಾಪಸ್ ಬಂದು ಮತ್ತೆ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಿದ್ವಿ. ಸ್ಕೂಲಲ್ಲಿ ತೂಕಡಿಸ್ತಾ ಕೂತ್ಬಿಡ್ತಿದ್ವಿ. ಸೊ ಈ ಥರದೊಂದು ಬಾಲ್ಯ. ಕಂಬಳ ನೋಡ್ತಿದ್ವಿ. ಈ ಥರ ಅಲ್ಲಿನ ಒಂದು ಏನು ಕಲ್ಚರ್ ಇದೆ, ಕೋಲ ಆಗಿರ್ಬೋದು, ಅಲ್ಲಿನ ದೇವರ ಆರಾಧನೆಗಳಾಗಿರ್ಬೋದು, ಈ ಥರದ್ದೆಲ್ಲ ನೋಡಿ ಎಲ್ಲ ಕಲ್ಚರ್ಗಳು ನಮಗೆ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾ ಬಂತು. ಅದು ಇವತ್ತಿಗೂ ನಮ್ಗೆ ಹೆಲ್ಪ್ ಮಾಡ್ತಿದೆ ಬರವಣಿಗೆಯಲ್ಲಿ. ಆ ಥರದ್ದು ಏನೋ ಬಂದರೆ ನನಗೀಗ ಶಿಕಾರಿಪುರ, ನಾನು ರೀಸೆಂಟಾಗಿ ಕ್ರಿಮಿನಲ್ ಸಿನಿಮಾಗೆ ಹೋರಿ ಹಬ್ಬ ರಿಲೇಟೆಡ್ ಒಂದು ಹಾಡು ಬರೆದೆ, ಧ್ರುವ ಸರ್ಜಾ ಅವ್ರದ್ದು. ಅದು ನನಗೆ ಹೆಲ್ಪ್ ಆಯಿತು. ಅದಕ್ಕೂ ಮುಂಚೆ ಕೆರೆಬೇಟೆ ಅಂತ ಒಂದು ಸಿನಿಮಾಗೆ ಅದರಲ್ಲೂ 4 ಹಾಡು ಬರೆದಿದ್ದೆ. ಅದರಲ್ಲಿ ಕೆರೆಬೇಟೆ ಟೈಟಲ್ ಟ್ರ್ಯಾಕು ನಾನು ಬರೆದಿದ್ದೆ. ಸೊ ಅಲ್ಲಿಂದ ಶಿಕಾರಿಪುರದ ಒಂದು ಕಲ್ಚರ್ ಅದು. ಸೊ ಈ ಥರ ಅಲ್ಲಿ ಏನು ನಾನು ಮುಂಚೆಯಿಂದ ಬಾಲ್ಯ ದಿನಗಳನ್ನ ಕಳ್ಕೊಂತ ಬಂದೆ. ಅದಾದಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ ನವೋದಯ ಅಂತ ಹೋದೆ. ಅಲ್ಲಿ ನಾನು 7 ವರ್ಷ ನನ್ನ ಫ್ರೆಂಡ್ಸ್ ಜೊತೆನೇ ಇದ್ದಿದ್ದು. ಅಲ್ಲೊಂದು ಸ್ವಾವಲಂಬನೆ ಇದೆಯಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು, ನಾವೇ ರೆಡಿ ಆಗೋದು, ಎಕ್ಸಾಮಿಗೆ ನಾವೇ ಓದೋದು, ಬಟ್ಟೆ ನಾವೇ ತೊಳ್ಕೊಳ್ಳೋದು, ಎಲ್ಲವೂ ಮನೆಯವರು ನಾವು ನೋಡ್ತಾ ಇದ್ದಿದ್ದು 2 ತಿಂಗಳಿಗೆ 1 ತಿಂಗಳಿಗೆ ಒಂದ್ಸಲ. ಅದು ಅಲ್ಲಿಗೆ ಬಂದಾಗ ಮನೆಗೆ ಬರ್ತಾ ಇದ್ದಿದ್ದೆ ವರ್ಷಕ್ಕೆ 2 ಸಲ. ಸೊ ಈ ಥರ ಜೀವನ ಕಳೆದು ಆಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ. ನನಗೆಲ್ಲ ಅಂದರೆ ಇಷ್ಟೆಲ್ಲ ಓದು, ಈ ಕಲೆಗಳು ಇದೆಲ್ಲ ಆಗ್ತಾ ಇಂಜಿನಿಯರಿಂಗ್ ಬಂದಾಗ ನನಗೆ ಒಂದು ಸ್ವಲ್ಪ ಅಂದರೆ ನಾನು ಇಂಜಿನಿಯರು, ಡಾಕ್ಟ್ರು ಆಗಕ್ಕೆ ಇಷ್ಟ ಆಗಲ್ಲ ನನಗೆ. ಅದು ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟು ಆ ಎಲ್ಲ ಪ್ರೊಫೆಷನ್ಗೂ ಕೂಡ, ಯಾಕಂದರೆ ಅವ್ರಿಲ್ಲ ಅಂದರೆ ಸಮಾಜ ಇಲ್ಲ. ಬಟ್ ನನಗನ್ಸುತ್ತೆ ನಾನು ಆದರೆ ಪ್ರಾಬಬ್ಲಿ ನಾನು ಆ ಒಂದು ಕೊರಗಲ್ಲೇ ಆಗ್ತೀನಿ ಅನ್ನೋ, ನನಗೆ ಬೇರೆ ಏನೋ ಮಾಡಬೇಕು, ಸಿನಿಮಾದಲ್ಲಿ ಬರೀಬೇಕು ಅನ್ನೋದು ಆಸೆ ಇದೆ. ಈ ಕೊರಗು ಇಟ್ಕೊಂಡು ಅಲ್ಲಿ ಇದು ಮಾಡೋದು ಬೇಡ ಅಂತ ಹೇಳಿ ನಾನೇನು ಮಾಡ್ತೀನಿ, ನಾನು ರೈಟಿಂಗ್ ಚೂಸ್ ಮಾಡೋಣ ಅಂತೇಳಿ ಅಲ್ಲೇ ಡಿಸೈಡ್ ಆಗಿಬಿಡ್ತೀನಿ. ನೀವು ಬಾಲ್ಯದಿಂದನೇ ಬರೀತಾ ಇದ್ರ ಸರ್? ಅವಾಗಿಂದನೇ ಬರವಣಿಗೆ? ಆವಾಗ ನಾನು ಸಿನಿಮಾ ಬರವಣಿಗೆ ಏನೂ ಇದಿರಲಿಲ್ಲ. ಸಿನಿಮಾ ಅದು ನನಗೆ ಸುಮ್ಮನೆ ಹನಿಗಮನಗಳೆಲ್ಲ ಅಲ್ಲಿ ಸ್ಕೂಲೆಲ್ಲ ಬರ್ಕೊಂಡು ಅಲ್ಲಿ ಬರ್ಕೊಂಡಿದ್ದು ನೆನಪಿದೆ. ಬಿಟ್ಟರೆ ಅದು ತುಂಬ ಒಂದು 8-9ನೇ ಕ್ಲಾಸ್ ಆದಮೇಲೆ ಸುಮ್ಮನೆ ನೋಟ್ಬುಕ್ಕಲ್ಲೆಲ್ಲ ಬರ್ಕೊಂಡಿದ್ದು ನೆನಪಿದೆ. ಬಟ್ ಓದ್ತಿದ್ದೆ ನಾನು, ಅಂದರೆ ನ್ಯೂಸ್ ಪೇಪರ್ ಓದ್ತಿದ್ದೆ, ಈ ಬಾಲಮಂಗಳ, ತುಂತುರು, ಚಂಪಕ ಈ ಥರದ್ದೆಲ್ಲ ಓದ್ತಿದ್ದೆ. ಬಟ್ ಯಾವಾಗ ನಮ್ಮ 10th SLC 9ನೇ ಕ್ಲಾಸ್ ಈ ಥರ ಎಲ್ಲ ಬರ್ತೀವಿ, ಆವಾಗ ನಿಮಗೆ ಪಠ್ಯದ ಅಧ್ಯಯನ ತುಂಬ ಪ್ರೆಷರ್ ಆಗುತ್ತೆ. ಅದು ನಾನು ನವೋದಯದಲ್ಲಿ ಆಗಿರೋದ್ರಿಂದ ಅಲ್ಲಿ ತುಂಬ ನಮಗೆ ಅಕಾಡೆಮಿಕ್ ತುಂಬ ಫೋಕಸ್ ಇರುತ್ತೆ. ಅಲ್ಲಿ ನಿಮಗೆ ಜಾಸ್ತಿ ಇದನ್ನು ಓದೋಕ್ಕಾಗಲ್ಲ, ಪುಸ್ತಕಗಳನ್ನು ಜಾಸ್ತಿ ಓದೋಕ್ಕಾಗಲ್ಲ. ಬಟ್ ಇಂಜಿನಿಯರಿಂಗ್ ಟೈಮಲ್ಲಿ ನಾನು ತುಂಬ ಡೀಪಾಗಿ ಪುಸ್ತಕಗಳನ್ನು ಓದ್ತೀನಿ, ಕವಿತೆಗಳನ್ನು ಓದ್ತೀನಿ, ಸಾಂಗ್ಸ್ಗಳನ್ನು ಕೇಳ್ತೀನಿ, ಸಿನಿಮಾಗಳನ್ನು ನೋಡ್ತೀನಿ. ಸೊ ಅದು ನನಗೆ ಒಳಗಡೆ ಗ್ರೋ ಆಗ್ತಾ ಹೋಗುತ್ತೆ. ಆಸೆಗಳಾಗಿರಬಹುದು, ಒಂದಿಷ್ಟು ಕಲಿಕೆಗಳು ಒಳಗಡೆ ಗ್ರೋ ಆಗುತ್ತೆ. ಅವಾಗಿಂದ ನೀವು ಬರೀಲಿಕ್ಕೆ ಶುರು ಮಾಡಿ ನಾನು ಬೆಂಗಳೂರಿಗೆ ಬರಬೇಕು, ಈ ಹೆಂಗೆ ಏನು ಅಂತ ಗೊತ್ತಿರಲ್ಲ, ಸುಮ್ಮನೆ ಫೇಸ್ಬುಕ್ಕಲ್ಲಿ ಯಾರ್ಯಾರಿಗೂ ಮೆಸೇಜ್ ಮಾಡೋದು ಸಿನಿಮಾದವರಿಗೆ, ಈ ಥರ ಎಲ್ಲ ಬಂದು ಬೆಂಗಳೂರಿಗೆ ಬಂದು ನಾನು ಕೆಲಸ ಮಾಡ್ತೀನಿ 2 ವರ್ಷ. ಆ ಕೆಲಸ ಮಾಡೋಕ್ಕಿಂತ ಮುಂಚೆನೇ ನಾನು ವರ್ಕ್ ಶುರು ಮಾಡ್ತೀನಿ ಸಿನಿಮಾದಲ್ಲಿ. ನಿಮ್ಮ ಹಾರ್ಡ್ ವರ್ಕಿಗೆ ಪ್ರತಿಫಲ ಸಿಕ್ಕಿದೆ ಅಲ್ವಾ ಸರ್? ಈಗೆಲ್ಲ ನೋಡೋದಾದ್ರೆ ಅನ್ಬೋದು. ನೀವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ಈಗ ಹಾರ್ಡ್ ವರ್ಕ್ ಆಬ್ವಿಯಸ್ಲಿ ತುಂಬ ಜನ ಮಾಡ್ತಾರೆ. ಇವಾಗಲೂ ಇಂಡಸ್ಟ್ರಿಯಲ್ಲಿ ಇನ್ನೂ ಪಾಪ ಫಸ್ಟ್ ಹೆಜ್ಜೆನೂ ಇಡೋಕ್ಕಾಗದಿರೋ ಅವರು ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಬಟ್ ಏನಂದರೆ ಹಾರ್ಡ್ ವರ್ಕ್ ಜೊತೆಗೆ ಒಂದು ಲಕ್ ಅಂತಲೇ ಇರಬೇಕು ಅನಿಸುತ್ತೆ ನನಗೆ. ನನ್ನ ಪ್ರಕಾರ ನಾವು ಎಲ್ಲಿ ಹೋಗಿ ಬೀಳ್ತೀವಿ, ಯಾವ ದಾರಿ ಮೇಲೆ ಹೋಗ್ತೀವಿ, ಎಷ್ಟು ಜನರು ನಮ್ಗೆ ಸಿಗ್ತಾರೆ, ನಮ್ಗೆ ಸಿಗೋ ಜನರು ಎಂಥವ್ರು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಲಕ್ಕು ಮತ್ತು ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಮಾಡಿರೋ ಒಂದು ಪುಣ್ಯ ಆಗಿರ್ಬೋದು, ಅದು ಮಕ್ಳಿಗೆ ಬರುತ್ತೆ. ಅದೆಲ್ಲದನ್ನು ನಾನು ನಂಬ್ತೀನಿ. ಅದೆಲ್ಲದೂ ಆಗಿದೆ. ಒನ್ಲಿ ನನ್ನ ಹಾರ್ಡ್ ವರ್ಕ್ ಅದು ನಾನೇನೋ ಮಾಡಿದೆ ಅನ್ನೋದಕ್ಕಿಂತನೂ ಇದೆಲ್ಲದೂ ಒಂದು ಯೂನಿವರ್ಸ್ ನಮಗೆ ಫೇವರ್ ಮಾಡಿದೆ. ಲಕ್ ಅನ್ನೋದು ಮಾತ್ರ ನಿಜವಾಗ್ಲೂ ವರ್ಕ್ ಆಗುತ್ತೆ ಸರ್. ಅದೊಂದು ಭಾರಿ ವರ್ಕ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.